ಮೂರು ದೇಶಗಳಲ್ಲಿ ಕಿತ್ತಾಟ ಆಗಿ ಮೂರು ದೇಶಗಳಲ್ಲಿ ಪ್ರಾಣಹಾನಿಗಳಾಗ್ತವೆ. ಮೂರು ದೇಶ ಪ್ರಾಣಹಾನಿಯಾಗಿ ಒಂದು ದೇಶ ಅನ್ನತಕ್ಕದ್ದು ಭಾರತ ಅನ್ನತಕ್ಕದನ್ನ ಅವಲಂಬಿಸ್ಕೊಂಡು ಅದರ ರಕ್ಷಣೆ ಬರೋ ನಿಲ್ಲುತ್ತೆ. ಮುಂದುವರೆದು ಹೋಗ್ತಾ ಇರೋಂಥ ದೇವಾಲಯಗಳು, ಇದರಲ್ಲಿ ಮನುಷ್ಯರ ಮೇಲೆ ಇವೆಲ್ಲ ಕ್ರಿಯೇಟ್ ಆಗ್ತಾವ, ಇವು ಸೃಷ್ಟಿ ಆಗ್ತಾವ. ಇವೆಲ್ಲ ಏನೈತೋ ಹರಿಸ್ತಾ ಇರೋಂಥ ಜನ, ಇದರಲ್ಲಿ ಒಪ್ಪ ಜನನೂ ಐತೆ, ಒಪ್ತಿಲ್ದಾರ ಅವ್ರು. ಹೌದು ಹೌದಮ್ಮ. ಏನಪ್ಪ, ಇದು ಒಪ್ಪವ್ರಿಗೆ ಏನೈತೆ ಭಕ್ತಿಯಿಂದ ಭಾವದಿಂದ ಬೋದವ್ರಿಗೆ ನಾನು ಏನು ಕೊಡ್ಬೇಕು ನಾನು ಹೊರಗೆ ಕೊಡ್ತೀವಿ. ಸರಿ. ಇದರಲ್ಲಿ ನಮ್ದಿಲ್ದಾರಿಗೆ ನಂಬಿಸೋ ಅಂತ ಉದ್ದೇಶ ನಂದಿಲ್ಲ. ಹೌದು ಹೌದಮ್ಮ. ಏನಪ್ಪ, ನನಗೇನೈತೆ ಇಲ್ಲಿ ನನ್ನ ದೇವಾಲಯಕ್ಕೆ ನನ್ನ ಗುರುತಿಸಿ ಕಷ್ಟದಿಂದನೇತ ರೋಗ ರುಜಿನದಿಂದ ಜೀವ ನರಳಾಗ್ತಾರಂಥ ಜೀವಗಳನ್ನ ಉಳಿಸ್ತೀನಿ. ಏನಪ್ಪ, ನಾನು ಸಮಯ ಬಂದಾಗ ನಾನು ಏನು ಅನ್ನೋದು ನನ್ನ ಶಕ್ತಿ ನಾನು ತೋರಿಸ್ಕೊಬೇಕು, ನಾನು ತೋರಿಸ್ಕೊಂತೀನಿ. ನಾನಿಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಇಲ್ಲ ಅಂತ ಹೇಳಿ ಸುಳ್ಳು ಅನ್ನೋದನನಗೆ ನಾನೇನು ಅನ್ನೋದು ತೋರಿಸ್ಬೇಕು, ನಾನು ತೋರಿಸ್ತೀನಿ. ಸಮಯ ಏನಪ್ಪ, ಇದಕ್ಕೆ ಏನತ್ತ ನೀನು ಭಯ ಪಡ್ಬೇಡ, ನನ್ನ ಮಗನು ಭಯ ಪಡ ಅಂತದೇನಿಲ್ಲ. ನನ್ನ ಸಮಯದೊಳಗೆ ನಾನು ಎಲ್ಲಿ ಗೆಲ್ಲಬೇಕು, ನಾನು ಎಲ್ಲಿ ಸೋಲ್ಬೇಕು ನಾನು ತೋರಿಸ್ತಿದ್ದೀನಿ. ಇಷ್ಟು ಜನ ಭಕ್ತಾದಿಗಳನ್ನೇನೈತೆ ನಾನು ಸಂಯುಕ್ತಲ್ಲಿ ನಾನು ತೋರಿಸಿದ್ದೀನಿ. ಹೌದು ಹೌದಮ್ಮ. ಅರ್ಥವಾತ? ಯಾರ್ಯಾರ ಕಷ್ಟಗಳನ್ನ ಎಲ್ಲೆಲ್ಲಿ ಬಗೆಹರಿಸಿದ್ದೀನಿ, ಯಾರ್ಯಾರಿಗೆ ಏನು ಇಲ್ದದ್ದು ಕೊಡ್ಬೇಕು ನಾನು ಕೊಟ್ಟಿದ್ದೀನಿ. ಸಂತಾನ ಇಲ್ದರಿ ಸಂತಾನ ಕೊಟ್ಟಿದ್ದೀನಿ, ಕಣ್ಣಿಲ್ದರಿ ಕಣ್ಣು ಕೊಟ್ಟಿದ್ದೀನಿ, ಕಾಲಿಲ್ದರಿ ಕಾಲು ಕೊಟ್ಟಿದ್ದೀನಿ. ಅರ್ಥವಾತನಪ್ಪ? ಇದರಲ್ಲಿ ಗಂಗೆ ಅನ್ನತಕ್ಕದ್ದು ಕೊಟ್ಟು ಭೂಮಿ ಒಳಗೆ ಇಷ್ಟೇ ಅಂತ ಗಂಗೆನೂ ತೋರಿಸಿದ್ದೀನಿ. ಯಾರಂಗೆ ನಾನು ಕಾಯಿ ಕಡ್ಡಿ ಕಲ್ಲು ಮಣ್ಣು ಹಿಡ್ಕೊಂಡು ಹೋಗಿಲ್ಲ. ಏನಪ್ಪ, ಇದರಲ್ಲಿ ಸತ್ಯನ ಅವ್ರ ಕಣ್ಣೆದಿಗೆ ತೋರಿಸಿದ್ದೀನಿ. ಇವತ್ತು ನಾಡಿನ ಜನತೆ ಇವತ್ತು ತಂಪಾಗಿ ನೀರು ಕುಡಿತಾವ್ರೆ. ನಾಡಿನ ಜನತೆಗಳನ್ನ ತಂಪಾಗಿ ಬಂದು ನಾನು ದೇವಾಲಯದಿಂದ ನೆಮ್ಮದಿಯಾಗವ್ರು. ಅಮ್ಮ, ಈಗ ನೆಕ್ಸ್ಟ್ ಈಗ ಬರೋ ಯುಗಾದಿಗೆ ಈಗ ತುಂಬಾನೇ ಎಲ್ಲ ಕಡೆ ಯುದ್ಧಗಳು ನಡೀತಾ ಇದ್ದಾವೆ. ಸಮಾಜ ಅಂದರೆ ಇದು ಒಂಥರ ವಾತಾವರಣ ಎಲ್ಲ ಬಾಂಬ್ಗಳಾಕೋದು, ಬ್ಲಾಸ್ಟ್ಗಳಾಗೋದು ಇದು ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಕ್ಕೆ ಏನಾದರೂ ಒಂದಷ್ಟು ಕೆಡುಕಾಗ್ತಾ ಇದೆಯಾ, ಇಲ್ಲ ಇಲ್ಲಿ ಏನಾದರೂ ಮಾನವರು ತಪ್ಪ, ಇಲ್ಲಿ ಏನು ಯುದ್ಧಗಳು ಶುರು ಆಗ್ತಾ ಇದೆ? ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಯುದ್ಧ ಸಂಭವಿಸಕ್ಕೆ ನಾನು ಬಿಡಲ್ಲ. ಸರಿನಾ? ಅವತ್ತು ಏನಾಯ್ತು, ಅಷ್ಟಭುಜಗಳುಳ್ಳ ಚಂಡಮಾರುತರಾಗಿ ದೇವಿ ಜಗನ್ಮಾತೆಯಾಗಿ ಎಂತೆಂಥ ಚಂಡ ಮುಂಡ ಏನಾಯ್ತು ಶಂಭ ನಿಶಂಭುಗಳನ್ನ ಏನಪ್ಪ ಮಹಿಷಾಸುರಗಳನ್ನ ಎಲ್ಲ ಸಂಹರಿಸಿ ಏನೈತೆ ಈ ರಾಮಭೂಮಿ ಜನ್ಮಭೂಮಿ ಅನ್ನತಕ್ಕದ್ದು ರಾಮಂದ ಯಾವ ರೀತಿ ಶಾಂತಿ ಅನ್ನತಕ್ಕದನ್ನ ರಾಮಭೂಮಿ ಅಂದ್ರೇನು, ಒಂದು ಶಾಂತಿ ನೆಲೆಸ್ಬೇಕು. ಅದೇ ರೀತಿ ಶಾಂತಿ ನೆಲೆಸ್ತಾ ಇದ್ದೀನಿ. ಯಾರು ದುರಾಂಕಾರದೊಳಗೆ ಇದನ್ನ ಏನೈತೋ ನಾನು ಆಂಬೋದಳು ಮೆರಿತಾವ್ರೋ ಅವು ಏನೈತೋ ದುರ್ಮರಣ ತುತ್ತಾಗ್ತಾವೆ. ಇದು ಪ್ರಕೃತಿ ವಿಕೋಪ ಅನ್ನತಕ್ಕದಕ್ಕೆ ಯಾರು ಎದುರಾಗಿ ಈಜ್ತಾನೋ ಅವನು ಜಾಸ್ತಿ ದೂರ ಈಜಕ್ಕಾಗಲ್ಲ. ಅವನು ಸುಸ್ತಾಗಿ ಮಲಗಬೇಕು, ಇಲ್ಲ ಮರಣ ಹೊಂದಬೇಕು. ಅರ್ಥವಾತನಪ್ಪ? ಇದರಲ್ಲಿ ನನ್ನ ದೇಶ ಕೊನೆ ಬಾಡು ನನ್ನ ತಲೆ ಭಾಗ ಅನ್ನತಕ್ಕದ್ದೇನಾಯ್ತು ಜಮ್ಮು ಕಾಶ್ಮೀರ, ಆ ತಲೆ ಭಾಗದೊಳಗೆ ಸ್ವಲ್ಪ ಕಿಡಿಗೇಡುಗಳಿಂದ ಸ್ವಲ್ಪ ಅನಾಹುತ ಸೃಷ್ಟಿಯಾಗುತ್ತೆ. ಅನಾಹುತ ಅನ್ನತಕ್ಕದ್ದು ಹತ್ತಿದ್ ನಂಗೆ ಆರಿಸ್ತೀನಿ. ಅರ್ಥವಾತ? ಇನ್ನ ನನ್ನ ರುಂಡ ಭಾಗದಿಂದ ಯಾವುದೇ ರೀತಿ ಅನಾಹುತಗಳಿಗೆ ನಾನು ದಾರಿ ಅವಕಾಶ ಕೊಡಲ್ಲ. ಅರ್ಥವಾತನಪ್ಪ? ಮತ್ತೆ ಜಲಕಂಟಕದಿಂದ ಏನಾಯ್ತು ದುರ್ಮರಣ ಅನ್ನತಕ್ಕದ್ದು ಯಾವುದೂ ಇಲ್ಲ. ಮತ್ತೆ ಕಾಲಕ್ಕೇನಾಯ್ತ ಮಳೆ, ಟೈಮ್ಗೆ ಏನಾಯ್ತು ಗಾಳಿ ಬೆಳಕು ಬೀಳ್ತಾ ಐತೆ. ನಮ್ಮ ಏನಾಯ್ತು ಇವತ್ತಿನ ಪ್ರಪಂಚದೊಳಗೆ ನನ್ನ ಭಾರತ ಭೂಮಿ ಅನ್ನತಕ್ಕದ್ದೇನು, ನಾನು ಒಂದು ಹೆಣ್ಣಾಗಿ ಏನಾಯ್ತು ಭಾರತಾಂಬೆ ಭಾರತ ಭೂಮಿ ಈ ಸಿಂಧೂರ ತಿಲಕ ಅನ್ನತಕ್ಕದ್ದು ಏನಾಯ್ತು, ನಾನು ಸಿಂಧೂರ ಅನ್ನತಕ್ಕದ್ದು ಕಾಪಾಡ್ಕೊಂತೀನಿ. ಸರಮ್ಮ, ನನ್ನ ದೇಶ ಅನ್ನತಕ್ಕದ್ದು ನನ್ನ ಭೂಮಿ ಅನ್ನತಕ್ಕದ್ದು ಏನೈತೆ ನನ್ನ ಭಾರತ ಅನ್ನತಕ್ಕದನ್ನ ತಲೆ ಭಾಗನ ನನ್ನ ಸಿಂಧೂರ ಕಾಪಾಡ್ಕೊಂಡು ಅದು ವಾಪಸ್ಸು ಭಾರತಕ್ಕೆ ಸಿಗುತ್ತೆ ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೀನಪ್ಪ. ಇದರಲ್ಲಿ ರಾಜಕೀಯ ಕುತಂತ್ರದೊಳಗೆ ಒಂದು ಸ್ವಲ್ಪ ಏನಾಯ್ತು ಅಲ್ಲಿ ಇಲ್ಲಿ ನನ್ನ ಇವ್ರಿಗೆ ಕಚ್ಚಾಡೋದ್ರಿಂದ ಒಂದು ಸ್ವಲ್ಪ ಈ ಶತ್ರುತ್ವ ಹುಡ್ತಾ ಇತ್ತು. ಏನಪ್ಪ, ಇದರಲ್ಲಿ ಏನು ಭಯ ಪಡೋಂಥದ್ದು ಏನಿಲ್ಲ. ರಾಜ್ಯದ ಜನತೆ ರಾಜ್ಯ ಜನ ಚೆನ್ನಾಗಿರ್ತಾರೆ. ಮತ್ತೆ ಇನ್ನೊಂದೇನೋ ಕರೋನಾ ಥರದ್ದೇ ಇನ್ನೊಂದೇನೋ ಕಾಯಿಲೆ ಬರುತ್ತೆ ಅನ್ನೋ ಥರ ಮಾತಿದೆಯಲ್ಲಮ್ಮ, ಅದು ಮುಂದೆ ಏನಾದರೂ ದಿನಗಳಲ್ಲಿ ತೊಂದರೆಗಳಾಗುತ್ತಾ, ಇಲ್ಲ ಈ ಥರದ್ದೇನೋ ಅನಾರೋಗ್ಯದ ಸಮಸ್ಯೆಗಳು ಬರೋದು ನಿಮ್ಮಲ್ಲಿ? ನೀವೇನೈತೆ ಕೊರೋನಾ ಅನ್ನತಕ್ಕದ್ದಾಗಲಿ ಇನ್ನೊಂದಾಗಲಿ ಮಾನವ ಸೃಷ್ಟಿ ಮಾಡ್ಕೊಂಡದಂತ ಕೆಮಿಕಲ್ ಅದು. ಏನಪ್ಪ, ಆ ಕೆಮಿಕಲ್ಲಾಗ ಏನೈತೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡು ಅದು ವಿಷಗಾಳಿ.
ಆ ವಿಷ ಗಾಳಿಯಿಂದ ಏನೈತೆ ಎಲ್ಲರೂ ಸೇವೆ ಮಾಡ್ಕೊಂಡಾಗ ಅದು ಏನೈತೆ ಆ ವಿಷ ಗಾಳಿ ಹೋಗೋವರೆಗೂ ತಡ್ಕೊಂತಾರೆ ತಡ್ಕೊಳಕ್ಕಾಗದಾರೆ ಹೊರಟೋಗ್ತಾರೆ. ಇದರಲ್ಲಿ ಭಯ ಅನ್ನೋ ಆತಂಕ ಏನೂ ಇಲ್ಲ. ಇದರಲ್ಲಿ ಯಾರು ಇದನ್ನ ಒಂದು ದೈವ ಅನ್ನತಕ್ಕದನ್ನು ನಂಬಿ ಭಕ್ತಿ ಭಾವದಲ್ಲಿ ಶರಣಾಗ್ತಾರೋ ಅವನಿಗೆ ಶ್ರೀರಕ್ಷೆ ಆಯಸ್ಸು ಆರೋಗ್ಯ ಕಾಪಾಡ್ಕೊಂತೀವಿ. ನಾನೇ ನಂದು ದುರಾಂಕಾರದಲ್ಲಿ ಮರಿತಾನೋ ಕಲ್ಕಿ ಅನ್ನತಕ್ಕದ್ದು ಅವತಾರ ತಾಂಡದ್ದಾಗೈತೆ. ಶನಿ ಅನ್ನತಕ್ಕದ್ದು ಅಲೆ ಏನೈತೆ ಎಲ್ಲೆಲ್ಲಿ ಇಳಿಬೇಕು ಅವ್ರವ್ರ ತಲೆಗಳಿಗೆ ಇಳಿತಾವ್ರೆ. ಇಲ್ಲಿ 7 ಜನ ಸತ್ರು, ಅಲ್ಲಿ 7 ಜನ ಸತ್ರು, ಅಲ್ಲೇ 7 ಜನ ಸತ್ರು. ದೇವಸ್ಥಾನಗಳಿಗೆ ಏನೈತ ಬಾಕಲ್ಲಿ ಯಾರ ನನ್ನ ಮಕ್ಕಳು ಒದ್ದಿದ್ರು, ದೇವಸ್ಥಾನಗಳಿಗೆ ಏನೈತ ಎಲ್ಲೆಲ್ಲಿ ಚಪ್ಪಲಿ ಮೆಟ್ಟಿದ್ರು, ಎಲ್ಲೆಲ್ಲಿ ಏನು ಅಪಮಾನ ಮಾಡಿದ್ರೆ ಇವತ್ತು ನನ್ನ ಮಕ್ಕಳು ರೋಡ್ಗಳಿಗೆ ಹೆಣಾದ್ರು, ಬೀದಿ ಹೆಣಾಗಿ ಸತ್ರು. ಹಿಂದೂ ದೇವಾಲಯಗಳು, ದೇವಸ್ಥಾನಗಳು, ದೇವಿಗಳು ಎಷ್ಟು ಅವತಾರ ಎತ್ತಿದ್ದೀವಿ ಇದರಲ್ಲಿ ಒಂದು ರಾಮಭೂಮಿ ಅನ್ನತಕ್ಕದ್ದು ಮಾಡ್ಬೇಕಾದ್ರೆ. ಹೌದಮ್ಮ, ಏನಪ್ಪ ಯಾವುದೇ ತರ್ಕ ಆದಂತ ಈ ನಿನ್ನ ಹೃದಯ ಭಾಗ ಅನ್ನತಕ್ಕದ್ದು ಎಲ್ಲಿ? ಹೌದು, ನನ್ನ ರಾಮ ಅನ್ನತಕ್ಕದ್ದು ನೆನೆತ ಒಂದು ಮೂರ್ತಿ ನಿರ್ಮಾಣ ಮಾಡಕ್ಕೆ ಎಷ್ಟೆಷ್ಟು ಶ್ರಮ ಪಟ್ಟು ಎಷ್ಟೆಷ್ಟು ತಲೆಗಳು ಸಾವು ಕೊಟ್ರಿ, ತುಂಬಾ ಶ್ರಮ ಆಯ್ತಮ್ಮ. ಹೌದಮ್ಮ, ಏನಪ್ಪ ಆ ಹೃದಯ ಭಾಗ ಅನ್ನತಕ್ಕದ್ದು ನೆನೆ ರಾಮ ಜನಿಸಿರೋ ಭೂಮಿಯಲ್ಲಿ ಅದೇ ಎಡಭಾಗ ಹೃದಯ. ಆ ಭೂಮಿಯೊಳಗೆ ಏನೈತೆ ಸ್ವಾಮಿ ಏನತಕ್ಕಂಥ ರಾಮ ಶಿವನಾರಾಯಣ ಅವತಾರನಾಗಿ ರಾಮ ಅಲ್ಲಿ ನೆಲೆಸಬೇಕಾದ್ರೆ ನೀವು ಈಗೇನಂತ ಹೆಸರು ಕೇಳಿದಿರ ಅವನಿಗೆ? ಬಾಲರಾಮ ಅಂತ. ಬಾಲರಾಮ ಅಂತ ಕೇಳಿದಿರ. ಎಲ್ಲಿ ಜೀವನ ಹುಡ್ತು ಅಮೃತ ಕಳಸ, ಅದೇ ನಿಮ್ಮ ಹೃದಯದ ಭಾಗ. ಅರ್ಥವಾತನಪ್ಪ? ಯಾವುದೇ ನದಿ ವಿಕೋಪಗಳು ಇಲ್ಲ, ಯಾವುದು ಸುನಾಮಿಗಳು ಇಲ್ಲ. ಇವತ್ತು ಎಲ್ಲಿ ಹೋಮ ಯಜ್ಞ ಯಾಗಾದಿಗಳು ಸಂತೃಪ್ತಿ ನಡೀತಾ ಇತ್ತು ಅಲ್ಲಿ ಏನೈತೆ ಮಾನವನಿಗೆ ಆಯಸ್ಸು ಆರೋಗ್ಯ ಉತ್ಪತ್ತಿ ಆಗ್ತಾ ಇರ್ತದೆ. ಅರ್ಥವಾತನಪ್ಪ? ಈ ನಾಡಿನಿಗೊಂದು ಯಶಸ್ವಿ ಕೀರ್ತಿ ಸಿಗುತ್ತೆ. ಸ್ವಲ್ಪ ಜನ ಅವರಿಂದ ಅವರು ಮುಳ್ಳಾಕ್ಯಂತವ್ರು. ಇದರಲ್ಲಿ ಇನ್ನೊಂದರಿಂದ ಯಾವುದೇ ನಮ್ಮ ದೈವ ದೃಷ್ಟಿಯಿಂದ ಏನೈತೋ ಯಾರು ಅವ್ರ ಅಹಂಕಾರ ಅನ್ನತಕ್ಕದ್ದು ಅವ್ರ ಅಹಂಕಾರಕ್ಕೆ ಅವ್ರು ಮಣ್ಣು ತಿಂತವ್ರು. ಈ ಯುಗಾದಿಯಿಂದ ಏನಾದರೂ ಯುಗ ಅಂದರೆ ಈ ಸತ್ಯಯುಗ ಇನ್ನೇನು ಹತ್ರ ಬಂತು ಅಂತೆಲ್ಲ ಕೆಲವರು ಮಾತಾಡ್ತಾ ಇದ್ರು. ಈಗ ಈ ಯುಗಾದಿಯಿಂದನೇ ಸಾಕಷ್ಟು ಬದಲಾವಣೆ ಆಗೋದೈತೆ. ದೈವಗಳು ಹೆಚ್ಚಾಗಿ ಭೂಮಿ ಮೇಲೆ ಓಡಾಡೋದು ಮತ್ತು ಈ ಜನಗಳ ಸಂಪರ್ಕಕ್ಕೆ ಬರೋದು, ಸೊ ಇವೆಲ್ಲನೂ ಹೇಳ್ತಾ ಇದ್ದಾರಮ್ಮ. ಈಗ ಈ ಯುಗಾದಿಯಿಂದ ನಮ್ಮ ಭಾರತಕ್ಕೆ ಏನೆಲ್ಲ ಒಳ್ಳೇದಾಗ್ತದೆ, ನೀವು ಸಂದೇಶ ಏನು ಕೊಡ್ತೀರಮ್ಮ? ಎಲ್ಲ ಅದು ಕಂಡಿಡ್ದಿದ್ದಾಯ್ತು, ಕಂಡಿಡ್ಕೊಂಡ್ರಿ. ಇನ್ನೂ ಏನು ಕಂಡಿಡಿಯೋದೈತೆ? ನಿಮ್ಮ ಮನಸ್ಸ ನೀನು ಊಟ ಮಾಡಿದ್ದು, ನೀನು ಹುಟ್ಟಿದ್ದು, ಬಟ್ಟೆ, ನೀನೆಲ್ಲ ನಿನ್ನ ಆಸೆ ಎಲ್ಲ ಪೂರ್ಣ ಆಯಿತು. ಹೌದಮ್ಮ. ಪೂರ್ಣ ಆದಮೇಲೆ ನಿನಗೆ ಇನ್ನೇತ ನಿನಗೆ ನಿನಗೆ ಹೆಚ್ಚಿನ ಸಂಖ್ಯೆ ಬದುಕೋ ಅವಶ್ಯಕತೆ ಇರಲ್ಲ. ಅಲ್ಲಿಗೆ ನೀನೇನಾಯ್ತು ಇಷ್ಟು ಲೆವೆಲ್ಗೆ ಏನೈತೆ ನೀನು ಒಂದು ಅಂತ್ಯ ಆಗಲೇಬೇಕು. ಅರ್ಥವಾತ? ನಿಮ್ಮ ಏನು ನಿಮ್ಮ ಕಂಡು ಏನೈತೆ ಎಲ್ಲ ಸೃಷ್ಟಿ ಮಾಡಿದಿರಲ್ಲ ನಿಮ್ಮ ಬೆಳವಣಿಗೆ ಒಳಗೆ, ಅದು ಅನ್ನತಕ್ಕದೇನೈತೆ ಒಂದೊಂದೇ ಆಗಿ ನಶ್ವರ ಆಗುತ್ತೆ. ಭೂಮಿ ಯಾವತ್ತು ಪ್ರಳಯ ಆಗಲ್ಲ, ಪ್ರಪಂಚ ಮುಳುಗಲ್ಲ. ಪ್ರಪಂಚ ಪ್ರಳಯ ಆಗತ್ತೆ, ಭೂಮಿ ಮುಳುಗೋಗ್ತೈತಿ, ಇವೆಲ್ಲ ಏನೈತೆ ಇಲ್ಲ. ನೀವು ಕಂಡಿಡ್ದಂಥದ್ದು ನಿಮ್ಮ ವಿಜ್ಞಾನ ಅನ್ನೋದು ಜ್ಞಾನ ಸುಜ್ಞಾನ ಅದು ಏನೈತೆ ಅಳೆದೋಗುತ್ತೆ. ಏನೈತೆ ನಿಮಗೆ ತಿರ್ಗಾ ಅಂಧಕಾರದ ಏನೈತೆ ಅಜ್ಞಾನ ಬರುತ್ತೆ. ಓಕೆ, ಇವಾಗ ಏನು ನಾವು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ಇದು ಹೋಗುತ್ತೆ ಅಂತೀರಮ್ಮ? ಅದು ನಶ್ವರ ಆಗುತ್ತೆ. ನಿಮಗೆ ಗೋಚರ ಆಗ್ದಲೆ ಅದು ನಶ್ವರ ಆಗಿ ಅದೇ ಒಂದು ಏನೈತೆ ತಿರ್ಗಾ ಅದೇ ಕಾಲಜ್ಞಾನ ಏನಿರ್ತಕ್ಕದ್ದು ತಿರ್ಗಾ ನಿಮ್ಮ ಅಂಧಕಾರದೊಳಗೆ ಏನೈತೆ ತಿರ್ಗಾ ಮಗು ಹುಟ್ಟಿ ತಿರ್ಗಾ ಏನೈತೆ ನೀವು ಬೆಳವಣಿಗೆ ಆಗಿ ಮುಗ್ಧನಾಗಿ ಯೌವನಾಗಿ ಎಲ್ಲವನ್ನಂತ ಒಂದು ಸಾವನ್ನಪ್ಪದಾಗ ಏನೈತೆ ಅವ್ರು ಶವ ಆಗ್ತಿರಲ್ಲ. ಆ ಶವ ಆದಾಗ ಏನೈತೆ ತಿರ್ಗಾ ಆತ್ಮ ಎನ್ನತಕ್ಕದ್ದು ಬೇರೆ ದೇಹ ಅನ್ನತಕ್ಕದ್ದು ಒದಿಸ್ಕೊಂತಿರಲ್ಲ, ಅದು ಶಿಶುವಾಗಿ ಹುಟ್ಟುತ್ತೆ ತಿರ್ಗಾ. ಸರಿ, ಮತ್ತೆ ನಾವೇನೇ ವಾಪಸ್ ಮತ್ತೆ ಭೂಮಿಗೆ ಬಂದು ಹುಟ್ಟೋದು? ನಿಮ್ಮ ಏನೈತೆ ನಿಮ್ಮ ಪಾಪ ಕರ್ಮಗಳು ನಿಮ್ಮ ತಕ್ಕಗೇನೈತೆ ನಿಮಗೆ ಅಲ್ಲಿ ಶಿಕ್ಷೆ ಅನ್ನತಕ್ಕದನ್ನು ಅನುಭವಿಸಿ ಮ್ಯಾಲೆ ಐತೆ ಸ್ವರ್ಗಲೋಕ, ಕೆಳಗೈತೆ ನರ್ಕಲೋಕ. ಏನಪ್ಪಾ, ನೀವು ಅಲ್ಲಿ ಒಂದು ಬದಲಾವಣೆಗೆ ಮಾತ್ರ ನಿಮಗೆ ಎಲ್ಲ ನೋವುಗಳನ್ನು ನಿಮ್ಮ ಕಷ್ಟ ಇಲ್ಲೇ ಅನುಭವಿಸ್ಬೇಕು. ನೀವು ಭೂಮಿನಲ್ಲೇ ಎಲ್ಲ ಇದೆ ಅಂತೀರ. ಸುಖನೂ ನಿಮ್ಮ ತಲೆ ಐತೆ, ದುಃಖನೂ ನಿಮ್ಮ ತಲೆ ಐತಿ. ಯಾರು ಬುದ್ಧಿವಂತ ಅದನ್ನು ಸುಖದ ಕಡೆಗೆ ಹೋಲಿಸ್ತಾನೆ. ದಡ್ಡ ಅದನ್ನ ಏನೈತೆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಗೆ ಹಿಡಿದ್ರು ಅಂತಿರಲ್ಲ, ಆ ರೀತಿ ಅನ್ನತಕ್ಕದ್ದು ಇಲ್ಲಿ. ಇದನ್ನ ನಾವು ಯಾವತ್ತೂ ಯಾವ ಸ್ಥಿತಿ ಒಳಗೆ ಮನ್ಸ ಅನ್ನತಕ್ಕದ್ದು ಒಳ್ಳೆ ಕೋನದಲ್ಲಿ ಒಳ್ಳೆ ದಾರಿ ಒಳಗೆ ನಡೆಯೋಣ ಯಾವತ್ತೂ ಕಲ್ಲು ಮುಳ್ಳು ತುಳಿಯೋಕೆ ಸಾಧ್ಯ ಇರೋದು.
ನಾನು ಆಗಲೇ ಹೇಳಿದೆ ಮುಟ್ಟಿ ಕೆಟ್ಟ ಮುಡ್ತಲೇ ಕೆಟ್ಟ ಅಂತ. ಹೌದಮ್ಮ. ಇದರಲ್ಲಿ ದೈವ ಅನ್ನತಕ್ಕದ್ದನ್ನೇನೈತೋ ಒಂದು ಆಲಿಂಗನ ಮಾಡಬೇಕಾದಾಗ, ಒಂದು ಏನಾಯ್ತು ಸ್ತ್ರೀ ಅನ್ನತಕ್ಕಂಥ ಪಾದಸ್ಪರ್ಶ ಮಾಡಬೇಕಾದಾಗ, ಸ್ತ್ರೀ ತಲೆ ಮೇಲೆ ಒಂದು ಕೈ ಇಟ್ಟಬೇಕಾದಾಗ, ಅದನ್ನ ತಪ್ಪು ದೃಷ್ಟಿಕೋನದೊಳಗೆ ನೀವು ನೋಡ್ಕೊಂಡಾಗ ಏನಾಗುತ್ತೆ? ನೋಡೋ ದೃಷ್ಟಿ ಸರಿಯಾಗಿರುತ್ತಾ ಇಲ್ಲ ಮಾಡೋ ದೃಷ್ಟಿ ಸರಿಯಾಗೈತೆ? ನೋಡೋದೇ ದೃಷ್ಟಿ ತಪ್ಪಾಯ್ತಲ್ಲಮ್ಮ. ಅಲ್ಲಿ ಕೈ ಇಟ್ರೇನೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಇದು ನಿಂಬೆಹಣ್ಣು ನಿನಗೆ. ಹೌದಮ್ಮ. ನಿನಗೆ ಇದು ಸಾಧಾರಣ ನಿಂಬೆಹಣ್ಣು. ಹೌದು. ಇದರಲ್ಲಿ ಈ ಒಳಗಡೆ ಕುಯ್ದ್ರೆ ಏನಾಯ್ತು ಎಷ್ಟು ಪದ್ರ ಇದೆ ಅಂತ ಏನು ಗೊತ್ತು? ತುಂಬಾ ಇದಮ್ಮ, ಗೊತ್ತಾಗಲ್ಲ ಅಷ್ಟು. ಇದು ನಿಮಗೆ ಸಾಧಾರಣ ನಿಂಬೆಹಣ್ಣು. ಹೌದು. ಇದ್ರೊಳಗೆ ಒಂದೊಂದು ಏನಾಯ್ತು ಬೀಜ ಅನ್ನತಕ್ಕದ್ದು ಏನಾಯ್ತಲ್ಲಪ್ಪ, ಎಷ್ಟು ಇದರಲ್ಲಿ ಸಂಜೀವಿನಿ ಅನ್ನತಕ್ಕದ್ದು ಅಡಿಗೆ ಐತಿ. ಕೆಟ್ಟದಕ್ಕೂ ಇದನ್ನೇ ಉಪಯೋಗಿಸ್ತೀವಿ, ಒಳ್ಳೇದಕ್ಕೂ ಇದನ್ನೇ ಉಪಯೋಗಿಸ್ತೀವಿ. ಹೌದು. ಅಸಿಡಿಟಿ ಅಂತ ನೀವೇನು ಗ್ಯಾಸ್ಟ್ರಿಕ್ ಅಂತ ಕರ್ಕಂತ ಇದ್ದೀರಲ್ಲ, ಹೌದು ಹೌದಮ್ಮ, ಜೀರ್ಣಾಂಗ ಕ್ರಿಯೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಒಂದು ನಿಂಬೆಹಣ್ಣು ಅನ್ನತಕ್ಕದ್ದು ಬಿಸಿನೀರಿಗೆ ಹಾಕಿ ಕುಡ್ಕೊಳ್ಳಿ, ಆ ಜೀರ್ಣಾಂಗ ಕ್ರಿಯೆ ಬೇಗ ಆಗುತ್ತೆ. ಅದರಲ್ಲಿ ಔಷಧಿ ಇದೆ ಅಲ್ವನಪ್ಪ? ನಿನಗೇನೇ ಒಂದು ಎನರ್ಜಿ ಬೇಕು ಅಂದ್ರೆ ಈ ಎನರ್ಜಿ ಅನ್ನತಕ್ಕದ್ದನ್ನ ಏನೈತೆ ಇದನ್ನ ನಿವಳಿಸಿ ತುಳಿದ್ಬಿಟ್ಟು ನಡಿ, ನಿನ್ಗೆ ಒಳ್ಳೇದಾಗುತ್ತೆ. ಮೈಯಲ್ಲಿರೋದು ದೋಷ ಕಿತ್ತೋಗುತ್ತೆ. ಇದರಲ್ಲಿ ನಾನು ಏನು ಮಂತ್ರಿಸಿ ನಮ್ಮಲ್ಲಿ ಒಂದು ಶಕ್ತಿಯಿಂದ ಕೊಡ್ತೀವೋ ಇದರಲ್ಲಿ ನಿಮ್ಗೆ ಏನೈತಿ? ಯಾಕೆ ಮತ್ತೆ ಆಸ್ಪತ್ರೆಗೆ ಹೋಗಿ ನಾನು ಯಾವುದು ಸ್ಕ್ಯಾನಿಂಗ್ ಮಾಡಿಲ್ಲ. ಹೌದು. ನಾನು ಯಾವ್ದು ಏನೈತೆ ನಾನು ಈ ಬ್ಲಡ್ ಚೆಕಪ್ ಮಾಡಲಿಲ್ಲ, ನಾನು ಇಂಗ್ಲೇಷನ್ ಕೊಡ್ಲಿಲ್ಲ, ಔಷಧಿ ಕೊಡ್ಲಿಲ್ಲ, ಬರೀ ನಿಂಬೆಹಣ್ಣು ಹೊಟ್ಟೆ ಕೊಡ್ತೀನಿ, ನಿಂಬೆಹಣ್ಣು ಖುಷಿ ಆಗ್ತಾ ಇದ್ದೀನಿ. ಕಾಯಿಲೆ ವಾಶ ಆಗ್ಯಾವೆ ಆಗಿದ್ದಾವೆ. ಲಕ್ವ ನಾನು ಏನೈತೆ ನಿನ್ನ ಕಣ್ಣು ಮುಂದೆನೋ ತೋರಿಸಿದ್ದೀನಿ. ಹೌದು ಹೌದು. ಏನಪ್ಪ ಇದನ್ನ ಯಾಕೆ ಅಂತಂದ್ರೆ ನಮ್ಮಲ್ಲಿರೋಂಥ ಶಕ್ತಿ, ನಮ್ಮಲ್ಲಿರೋಂಥ ಭಕ್ತಿ, ತನುಮನ ಭಕ್ತಿ ನೀವು ಯಾವಾಗ ನಿಮ್ಮಲ್ಲಿರೋದು ಅರ್ಪಿಸ್ತಿರೋ ನಾವು ಭಕ್ತಿಗೆ ಏನಾಯ್ತೋ ನಿಮ್ಗೇನಾಯ್ತೋ ತಕ್ಕ ಫಲ ಕೊಡ್ತೀವಿ. ಶ್ರಮಕ್ಕೆ ತಕ್ಕ ಫಲ ಅಂತೀವಿ. ನೀನು ಎಷ್ಟು ದುಡಿಮೆ ಮಾಡ್ತೀಯ ಅಷ್ಟು ನಿನಗೆ ಗೋಳಪ್ಪ ಕೂಲಿ ಅಂತೀರ. ಹೌದಮ್ಮ. ಇವತ್ತು ಎಲ್ಲದು ಮೂಲೆ ಮೂಲೆನೆಲ್ಲ ಸುತ್ತಾರಿದ್ರು. ಹೌದು. ನನಗೋಡಿಗೆ ಬರ್ತಾರೆ, ನಾನು ಕಷ್ಟಪಟ್ಟು ಕಳಿಸ್ತೀನಿ. ಹೌದು. ಯಾಕೆ ಅಂದ್ರೆ ನೀನು ಮಾಡಿರೋ ಕರ್ಮಗಳನ್ನ ನೀನೆಲ್ಲ ಸುತ್ತರ್ಕಂಬ. ನೀನು ಪಾಪದ ಹೊರೆ ನಿನಗೆ ಇನ್ನೂ ಹರಿಯೋ ಟೈಮ್ ಐತಿ, ಇನ್ನು ಮುಂದೆ ಐತಿ ನಿನ್ನ ಹರಿಯೋಗಳಿಗೆ. ಮದುವೆ ಲಗ್ನ ಇನ್ನೂ ಎಲ್ಲ ಇರುತ್ತೆ, ನನಗೆ ಮದುವೆ ಆಗ್ಲಿಲ್ಲ ಅಂತ ಪರದಾಡ್ತಾರೆ. ಸಮಯ ಬಂದಾಗ ಬಿಡ್ತಾರೆ, ಸಮಯ ಇಲ್ದಾಗ ನನಗೆ ಮದುವೆ ಬೇಕು ಅಂತಾರೆ. ನನ್ನ ಜೀವನ ಸೆಟ್ಲ್ ಆಗಿಲ್ಲ, ಯಾಕೆ ಅಂದ್ರೆ ಅಲ್ಲಿ ಇನ್ನೊಂದು ಕಡೆಗೆ ಅಲ್ಲೇ ವಾಲಿರ್ತಾರೆ. ಇದು ನಮ್ದೇ ತೊಂದರೆ ಇರುತ್ತೆ ಏನಪ್ಪ, ಇದನ್ನ ಇವ್ರಿಗೆ ಮನಸ್ಸ ಇಷ್ಟ ಏನತಕ್ಕದ್ದು ಅವನೇನೈತೆ ಅಲ್ಲಿ ಬೇರೆ ಕಡೆಗೆ ಹೋದಾಗ ಅವಾಗ ಇಲ್ಲಿ ಮನೆಯಾಗ ನಾನು ಮದುವೆ ಆಗ್ತೀನಿ ಅನ್ನೋದು. ಅವಾಗ ಇವ್ರು ನೋಡಕ್ ಹೋದಾಗ ಎಲ್ಲ ವಯಸ್ಸಾಗೈತಿ, ಯುರೋಪಲ್ಲೇ ಇದನ್ನ ಇಲ್ಲಿ ತಪ್ತಾ ಇರೋದು. ಹೆಣ್ಣು ಎಷ್ಟು ಐತ ಗಂಡು ಅಷ್ಟೇ ಐತಿ. ಏನಪ್ಪ, ಇವತ್ತು ಹೆಣ್ಣಿಲ್ಲ ಅಂತ ಏನು ಪ್ರಪಂಚದಲ್ಲಿ ಆಡ್ತಾ ಇದ್ದೀರಲ್ಲ, ಹೆಣ್ಣು ಎಷ್ಟೈತೆ ಗಂಡು ಅಷ್ಟೇ ಐತಿ. ಆದ್ರೆ ಗುರ್ತಿಸ್ಕೊಳ್ಳೋದು ಕೆಲಸ ಕಾರ್ಯಗಳಲ್ಲಿ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಕೀಲು ಭಾವನೆ, ಮೇಲು ಕೀಲು ಅಂತ ಸರ್ಕಾರ ಅಂತೀರ, ಜಾತಿ ಮಿಂದನೆ ಅಂತಾರ. ಮತ್ತೆ ಜಾತಿ ನೀವೇ ನೋಡ್ತಾ ಇದ್ದೀರಾ, ಜಾತಿ ಏನತಕ್ಕದ್ದು ನೀವೇ ಹರಿಸ್ತಾ ಇದ್ದೀರಾ. ಅದು ನಾವು ಬಿಟ್ಕೊಟ್ಟಿಲ್ಲ, ಅದು ನಮ್ಮಲ್ಲೇ ಇದೆ ಅಲ್ಲ ಏನಪ್ಪ. ಮತ್ತೇನೈತ ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಂತ ಮೇಲು ಕೀಲು ಭಾವನೆ ನಿಮ್ದೇ ಬಂತು. ಸಾಮಾನ್ಯನಿಗಿರನಿಗಿರಲಿ ಅವನಿಗಿರನಿಗಿರಲಿ ಎಲ್ಲಿ ಬಂತು? ಸಮಾನತೆ ಎಲ್ಲೈತಿ? ಸಂವಿಧಾನ ತಕ್ಕ ಸೃಷ್ಟಿ ಮಾಡ್ಕೊಂಡ್ರೆ ಸಮಾನತೆ ಕಾಣ್ಬೇಕು ಅಂತನ. ಹೌದು. ಎಲ್ಲೈತಿ ಸಮಾನತೆ? ಇನ್ನೂ ಬಂದಿಲ್ಲಮ್ಮ, ಎಲ್ಲ ಕಡೆ ತಾರತಮ್ಯ ಐತಿ. ಏನಪ್ಪ, ಒಬ್ಬೊಬ್ಬನಿಗೆ ಒಂದೊಂದ್ ತರ ಏನೈತೆ, ನೀವೇ ರೈಟ್ ಡಿಮ್ಯಾಂಡ್ ಮಾಡ್ಕೊಂಡಿದ್ದೀರಾ. ಈ ರೈಟ್ಗಳು ಡಿಮ್ಯಾಂಡ್ಗಳಲ್ಲಿ ಏನಪ್ಪ, ಇಲ್ಲಿ ಕೂಲಿಯನು ರೈತ, ಇಲ್ಲಿ ಮಧ್ಯಾಪಿವನು, ಇಲ್ಲಿ ಏನೈತೆ ಅದಕ್ಕಿನ್ನ ಒಂದ್ ಸ್ವಲ್ಪ ಅದಕ್ಕಿನ್ನ ಲೆವೆಲ್ನಾಗರಾನು, ಇಲ್ಲಿರಾನ ಏನೈತೆ ಇಲ್ಲಿರಾನ ನೋಡ್ತಾವನಿ. ನಾವು ಅಲ್ಲಿಗೆ ಬರಬೇಕು ಅಂತ. ಹೌದಮ್ಮ. ಇಲ್ಲಿರಾನು ಇಲ್ಲಿ ಬರ್ಬೇಕು ನೋಡ್ತಾವನಿ, ಹೆಣ್ಣು ಕೊಟ್ಟು ಏನೈತೆ ಅಲ್ಲಿಗೆ ಹೋಗೋಣ ಅಂತಾನ. ಹೌದು. ಈ ಗಂಡಿನ ಮನೆ ಏನೈತೆ ಇಲ್ಲಿರೋದು ಅಲ್ಲಿಗೆ ಹೋಗಕ್ಕೆ ನೋಡ್ತಾ ಐತಿ. ಎಲ್ಲಿ ಸಾಧ್ಯ? ಹೌದು. ಅರ್ಥ ಆಯ್ತಾನಪ್ಪ. ನಮ್ಮ ಯೋಚನೆಗಳು ದೊಡ್ಡದಾಗೈತಲ್ಲಮ್ಮ, ಹಂಗೈತೆ. ಇಲ್ಲಿ ಯಾವುದು ಎಲ್ಲಿ ಕೈ ಸಿಗ್ಬೇಕೋ ಅಲ್ಲಿಗೆ ಕೈ ಸಿಗುತ್ತೆ. ನಾನು ದೈವ ಆದ್ಮೇಲೆ ಎಲ್ಲಿ ಉತ್ತರ ಕೊಡ್ಬೇಕು ಅಷ್ಟಕ್ಕೂ ಮಾತ್ರ ಉತ್ತರ ಕೊಡ್ಬೇಕು. ಇದಕ್ಕೇನೆ ತಿಳಿದಕ್ಕೆಲ್ಲ ಉತ್ತರ ಕೊಟ್ಟರೆ ಏನಾಯ್ತು, ನಾನು ದೈವ. ಈಗ ಈ ಬರೋ ಯುಗಾದಿಯಿಂದ ಏನಾದರೂ ಒಂದು ಸೂಚನೆ ನೀವು ಹೇಳೋದಾದ್ರೆ ವೀಕ್ಷಕರಿಗೆ, ಯಾವ ತರ ಈ ಯುಗಾದಿನ ಪ್ರಾರಂಭ ಮಾಡಬೇಕು, ಇಲ್ಲ ಇದನ್ನ ಯಾವ ತರ ನಾವು ನಡ್ಕೋಬೇಕು? ಏನೈತೆ, ಒಂದು ಹೆಣ್ಣು ಸ್ಥಿತಿ ಒಳಗೆ ಗಂಡಿನ ಸ್ಥಿತಿ ಒಳಗೆ ಅನುಮಾನ ಸೃಷ್ಟಿ ಆಗ್ತಾ ಇತ್ತು. ದಾಂಪತ್ಯ ಜೀವನದೊಳಗೆ ಒಡಕುಗಳು ಸ್ವಲ್ಪ ಕಮ್ಮಿ ಆಗುತ್ತೆ. ಸರಿ. ರಾಜಕೀಯ ಅನ್ನತಕ್ಕದ್ದು ಬದಲಾವಣೆ ಆಗುತ್ತೆ. ಏನು ಇದು ಹಸ್ತ ಬದಲಾವಣೆಗೆ ಹೂವು ಹರಡುತ್ತೆ. ಓಕೆ. ನಮ್ಮ ಕರ್ನಾಟಕದಲ್ಲಿ
ಆಯ್ತಮ್ಮ. ಏನಪ್ಪ ಇದರಲ್ಲಿ ಮಳೆ ಅನ್ನತಕ್ಕದ್ದು ಬೆಳೆ ಅನ್ನತಕ್ಕದ್ದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಕಾಲಕ್ಕೆ ಕೆಳಗೆ ಬೆಳೆನ ಸಮೃದ್ಧಿ ಆಗುತ್ತೆ. ಇದರಲ್ಲಿ ಯಾವುದೇ ಆದಂಥ ಜಲಕಂಟಕಗಳಾಗಲಿ ಯಾವುದೇ ಸುನಾಮಿ ಆಗಲಿ ಯಾವುದೂ ಇರಲ್ಲ. ಏನು ಇದನ್ನ ಜನ ಅಂಧಕಾರ ಕತ್ತಲೊಳಗೆ ಇದರಲ್ಲಿ ನೀರಲ್ಲಿ ಕೊಚ್ಕೊಂಡೋಗಿ ಈಜಕ್ಕೆ ಹೋಗಿ ಕೊಚ್ಕೊಂಡೋದ್ರೆ ಅದು ನಾವು ಹೊಣೆ ಅಲ್ಲ. ನಾವಾಗ ನಾವು ಮಾಡ್ಕೊಂಡಿದ್ದು ತಪ್ಪಾಗುತ್ತೆ. ಅದು ಏನೈತೆ ಅವನ ಅನವಶ್ಯಕತೆಗೆ ಅವನ ದುರ್ಮರಣಕ್ಕೆ ತುತ್ತಾಗಿರೋದು ಅದು. ಏನಪ್ಪ ವಸಂತ ಕಾಲ ಅನ್ನತಕ್ಕದ್ದು ಯಾವ ರೀತಿ ಮಾವು ಬೇವು ಎಲ್ಲ ಚಿಗುರು ಮರಗಳು ಏನೈತೆ ಒಂದು ಬಟ್ಟೆ ಉಟ್ಕೊಂತವೆ, ಹೊಸ ಹುಡುಗಿ ಇವಾಗ ಅವಕ್ಕೆ ಮನ್ಸೂನ್ಗೂ ಏನೈತೆ ಅಷ್ಟೇ. ಇಂದಿನ ಜೀವನ ಅನ್ನತಕ್ಕದನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ ಬರೋದೇ ಯುಗಾದಿ ಯುಗ ಏನಪ್ಪ ಈ ಯುಗಾದಿ ಅನ್ನತಕ್ಕದನ್ನ ಏನು ನಿನ್ನ ಯುಗಗಳನ್ನ ದಾಟಿಕೊಂಬತ್ತೀಯಲ್ಲ, ಇದರಲ್ಲಿ ಕಷ್ಟ ಹಿಂದಕ್ಕೆ ಹಾಕಿ ಯುಗ ಅನ್ನತಕ್ಕ ಧರಿಸ್ಬೇಕಾದ್ರೆ ಒಳ್ಳೆ ಜ್ಞಾನ ಬೇಕು, ಒಳ್ಳೆ ದೈವ ದೃಷ್ಟಿ ಇಟ್ಕೊಬೇಕು, ನಾನು ಹೋಗ್ತಾ ಇರೋ ದೃಷ್ಟಿಕೋನ ಸರಿ ಇರ್ಬೇಕು, ನಾನು ನಡೀತಾ ಇರೋ ದಾರಿ ಸರಿ ಇರ್ಬೇಕು. ಈ ದಾರಿ ಒಳಗೆ ನಿನಗೆ ಯಾಕೆ ಕೆಟ್ಟದಾಗತ್ತೆ ನೋಡೋಣ. ಇದನ್ನ ಅಂಧಕಾರ ಮನ್ಸ ಯಾವತ್ತು ಉಪಯೋಗಿಸ್ಕೊಂತಾನಲ್ಲ ಅವನಲ್ಲಿ ಅವನು ಮನ್ಸು ಕತ್ಲ ಅವನೇ ಕಾಣ್ಕಂತಾನೆ. ಪ್ರಕೃತಿಯಿಂದ ಯಾವುದೇ ರೀತಿಯಾದಂಥ ನಮ್ಮ ದೈವ ದೃಷ್ಟಿಯಿಂದನ ಯಾವುದು ಅನಾನುಕೂಲ ಆಗಲ್ಲ. ಮನ್ಸನಿಂದ ಅನಾನುಕೂಲ ಆಗುತ್ತೆ. ಬೇಕು ಅಂತ ಏನೈತೆ ಇವರೇ ಒಂದು ಬಾಂಬ್ ಸೃಷ್ಟಿ ಮಾಡ್ಕೊಬೋದು. ಏನಪ್ಪ ಮೊದ್ಲೇನಂತ ಬಂಡೆ ಬ್ಲಾಸ್ಟ್ ಮಾಡೋ ಅಂತವಿದ್ದು ಸುಮ್ಮನೆ ಎಲ್ಲಿ ಬೇಕಾದ್ರೆ 4 ಹಚ್ಚಿಕ್ಬಿಟ್ರೆ ಇಲ್ಲೇ ಹಿಂಗಾತು ಇಲ್ಲಿ ಹಿಂಗಾತು ಅಂತ ದೇವ್ರು ಹೇಳ್ತು ಅದೇ ಹೇಳ್ತು ಸುಳ್ಳು ಪ್ರಕಾರ ಬಸ್ಬೋದು. ಅದಕ್ಕೆ ನಾನು ಅದಲ್ಲ, ನಾವೇನು ದೇಶ ನಮ್ಮದೇನು ಕಾಯ್ಬೇಕು, ಭೂಮಿ ಪ್ರಪಂಚ ಕಾಯ್ತಾ ಇದ್ದೀವಿ. ನಮ್ಮ ಭಾರತ ಒಳ್ಳೇದಾಗುತ್ತೆ, ಹೊರಗಡೆ ಭಾರತ ಬಿಟ್ಟು ಹೊರಗಡೆ ಅವು ಜಗಳ ಆಗುತ್ತಪ್ಪ. 3 ದೇಶಗಳಲ್ಲಿ ಜಗಳ ಸೃಷ್ಟಿ ಆಗುತ್ತೆ. 3 ದೇಶಗಳಲ್ಲಿ ಕಿತ್ತಾಟ ಆಗಿ 3 ದೇಶಗಳಲ್ಲಿ ಪ್ರಾಣಹಾನಿಗಳಾಗ್ತವೆ. 3 ದೇಶ ಪ್ರಾಣಹಾನಿಯಾಗಿ ಒಂದು ದೇಶ ಅನ್ನತಕ್ಕದ್ದು ಭಾರತ ಅನ್ನತಕ್ಕದನ್ನ ಅವಲಂಬಿಸ್ಕೊಂಡು ಅದರ ರಕ್ಷಣೆ ಬರೋದಿರುತ್ತೆ. ನಮ್ಮ ಭಾರತ ಆಶ್ರಯ ಕೇಳುತ್ತೆ. ಏನಪ್ಪ ನಮ್ಮ ಭಾರತ ದೇಶನ ಆಶ್ರಯ ಕೇಳಿ ನಮ್ಮ ಭಾರತದ ನೆರವು ತಂಡಾಗ ಆ ದೇಶನ ಸ್ವಲ್ಪ ಉಸಿರಾಡುತ್ತೆ. ಇಷ್ಟೇ ಆಯ್ತಪ್ಪ. ಸರಿ ಅಮ್ಮ, ನಿಮ್ಮ ಆಶೀರ್ವಾದ ಇರಲಿ ಅಮ್ಮ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಂಬಿದವರಿಗೆ ದೇವರು ಇವತ್ತು ಭೂಮಿ ಒಳಗೈತಿ, ಕಾಪಾಡುತ್ತೆ. ನಂಬಿಲ್ದವ್ರಿಗೆ ಏನೈತ, ಮೂರ್ಖರಿಗೆ ಏನೈತ, ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ. ಇಲ್ಲದೇನೈತೆ ಸೃಷ್ಟಿ ಮಾಡಿ ತೋರ್ಸಕ್ಕೆ ಹೋದ್ರೆ ದಡ್ರ ಆಗ್ತೀರ. ಸರಿ ಅಮ್ಮ, ಇದು ಫಸ್ಟ್ ಏನೈತೆ ನಂಬಿಕೆ ಇಟ್ಟರಿಗೆ ಮಾತ್ರ ಏನೈತೆ ರೋಗ ರುಜಿಗಳಲ್ಲಿ ನಾವು ದೇವ್ರು ಕಾಣ್ತೀವಿ. ಸಹಾಯ ಅಂತ ಟೈಮ್ನೊಳಗೆ ಏನೈತೆ ನಿನ್ನ ಉಳಿಸ್ತಾನೆ ಒಬ್ಬ ಡಾಕ್ಟ್ರಿ, ಅವನು ದೇವ್ರ ರೂಪದಲ್ಲಿ ನಮ್ಮರಲ್ಲಿ ಇರೋದಲ್ಲಿ. ಹೌದಮ್ಮ, ಅವರು ಕೂಡ ದೈವದ ಆಶೀರ್ವಾದ. ನೀನು ಕಷ್ಟ ಇನ್ನೇನು ಏನೈತೋ ತಿನ್ನಕ್ಕೆ ಅನ್ನದಲ್ಲೇ ಕುಡಿಯಕ್ಕೆ ನೀರಿನ ದಾವನೊಳಗೆ ಏನೈತೆ ನರಳಾಡ್ತಿರ್ಬೇಕನ್ನಾಗ ಅಲ್ಲಿ ಬಂದು ಮನ್ಸದ ರೂಪದಲ್ಲೇ ಒಂದು ನಾವೇ ಅಲ್ಲಿ ನಿನ್ನ ಜೀವ ಕಾಪಾಡೋದು. ಅನ್ನ ಕೊಟ್ಟು ದಾಹ ಈರ್ಸೋದು. ನೀನು ಒಂದು ಪ್ರಾಣಿಯಿಂದನ ಒಂದು ಅಗ್ನಿಯಿಂದನ ನಿನ್ನ ಕಾಪಾಡೋದು ನಾವೇನೈತೆ ಒಂದು ಮನ್ಸನ ರೂಪದಲ್ಲಿ ನಿನಗೇನು ಯಾರ ರೂಪದಲ್ಲಿ ನೀನು ಬಂದು ಗೋಚರ ಕೊಟ್ಟು ಕಾಪಾಡ್ಬೇಕು ಅಲ್ಲೇ ಕಳಿಸ್ತೀವಿ ನಾವು. ನಿನ್ನ ಆಯಾಸ ಮುಗಿದಾಗ ಮಾತ್ರ ನಾವೇನೈತೆ ಇದು ಮಾಡ್ಕೊಂತೀವಿ. ಅರ್ಥವಾತ? ಇದು ಏನಾಯ್ತು ನಾವು ಮಾಡೋ ಅಂತಾನ ಮನ್ಸನ ಮೇಲೆ ದೇವ್ರು ಬರುತ್ತಾ, ಮನ್ಸನ ಮುಖಾಂತರ ನಾವೆಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇರೋದು. ಮನ್ಸ ಮತ್ತು ವಿಜ್ಞಾನಿ ಆದ್ನ ಅವನ ಕೈಲಿ ಏನು ಮಾಡಿಸ್ಬೇಕೋ ನಾನು ಮಾಡಿಸ್ತಾ ಇದ್ದೀನಿ, ನೀನ್ ಏನ್ ಮಾಡ್ಬೇಕೋ ನಿನ್ ಕೈಲಿ ಮಾಡಿಸ್ತಾ ಇದ್ದೀವಿ, ಇವ್ರು ಏನ್ ಮಾಡ್ಬೇಕೋ ಈ ಕಾರ್ಯ ಮಾಡ್ತಾವ್ರಿ. ಮತ್ತೆ ಈ ದೇಶದಾಗ ಎಲ್ಲಾರು ಪೂಜಾರರಾಗ್ಲಿಲ್ಲ. ಹೌದು, ಒಬ್ಬೊಬ್ರು ಒಂದೊಂದು ಕಾರ್ಯ ಮಾಡ್ತಾವ್ರಲ್ಲ. ಅರ್ಥವಾತನಪ್ಪ? ಇವತ್ತು ದೇಶ ಆಳ್ತಾ ಇರೋನು ಅವನು ಯಾಕೆ ಏನಂತ ದೈವ ಭಕ್ತಿ ಏನತಕ್ಕದನ್ನು ಗುರು ಮೂಲ ಹಿಡ್ಕೊಂಡು ಹೋಗಿ 3 ಸತಿ ನಿಂತ, 3 ಸತಿನ ಜಯನೇ ಸಿಕ್ತು. ಹೌದಮ್ಮ, ಹೌದು. ಇದೇ ನನ್ನ ಕ್ಷೇತ್ರ ಅನ್ನತಕ್ಕದೊಳಗೆ ಶ್ರೀನಿವಾಸ ಅನ್ನತಕ್ಕದ್ದು ಏನಾಯ್ತವ, MLA ಅನ್ನತಕ್ಕದನ್ನೇನೈತೆ, ನನ್ನ ತಂಗಿ ಅನ್ನತಕ್ಕದ್ದು, ನನ್ನ ಮಣ್ಣೆ ಅನ್ನತಕ್ಕದ ರೂಪದಲ್ಲಿ ಪೂಜೆ ಇಟ್ಕೊಂಡು ಇವತ್ತು 4 ಬಾರಿ ಆದ ಜಯ ಗಳಿಸ್ತಾವನೆ. ಹೌದು, ಪಕ್ಷ ಜೇನೆ ಚೇಂಜ್ ಮಾಡಿದ್ರೆ ಅವನು ನಿಲುವು ಸ್ತಂಭ ಗೆಲುವಾಗ್ತಾ ಐತಿ. ಹೌದಮ್ಮ, ದೈವ ನಮ್ದರಿ ದೈವ. ಕಲ್ಲು ಅಂದ್ರೆ ಕಲ್ಲೊಳಗೆ ಕಲ್ಲೇ, ಕಲ್ಲೊಳಗೆ ಜೀವ ಐತೆ ಅಂದ್ರೆ ಜೀವ ಇರುತ್ತೆ. ಇಷ್ಟೈತೆ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ದೇಶ ರಕ್ಷಣೆ ಆಗುತ್ತೆ. ಏನು ಅದಕ್ಕೆ ಮಾಡಿ ಇನ್ನೂ ಏನೈತೋ ಅಂಧಕಾರ ಅಜ್ಞಾನ ಕತ್ತ ಬರೋದು ಭಾಳ ಐತಿ. ಬರ್ತೀನಿ. ಆಯ್ತು.